ಒಳಿತನ್ನು ಮಾಡುವವರಿಗೆ ಒಳಿತನ್ನು ಮಾಡುವವ ಮಾನವ. ಒಳಿತನ್ನು ಮಾಡುವವರಿಗೆ ಒಳಿತನ್ನು ಮಾಡುವವ ಮಾನವ. ಒಳಿತನ್ನು ಮಾಡದವರಿಗೂ ಕೂಡ ಒಳಿತನ್ನು ಮಾಡುವವ ದೇವಮಾನವ. ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ. ದ್ವೇಷಿಸುವವರನ್ನು ಪ್ರೀತಿಸುವವ ದೇವಮಾನವ. ಸಿದ್ಧಯ್ಯ ಪುರಾಣಿಕರು ಈ ಒಂದು ವಚನವನ್ನು ಬರೀತಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಮಾನವನಾಗಿಯೇ ಸಾಯೋದು ತಪ್ಪು ಅಂತ ಹೇಳ್ತಾರೆ ಅವರು. ಮಾನವ ದೇವಮಾನವನಾಗಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ಅರಿವು ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥ ಜೀವ ಅದು ಮನುಷ್ಯನಿಗೆ ಮಾತ್ರ. ಯಾವ ಪ್ರಾಣಿಗೂ ಕೂಡ ತಪಸ್ಸನ್ನು ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಕರ್ಮಗಳನ್ನು ಮಾಡಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಇರತಕ್ಕಂಥದ್ದು ಕೇವಲ ಮನುಷ್ಯನಿಗೆ ಮಾತ್ರ. ಇವ ಮಾಡುವಂತಹ ಕರ್ಮಗಳೇನದವಲ್ಲ, ಆ ಕರ್ಮಗಳ ಮೇಲೆ ಮಾನವ ದೇವಮಾನವನಾಗಬಹುದು ಅಂತ ಹೇಳಿದ್ರು. ಏನ್ರಪ್ಪ ದೇವಮಾನವ, ಹೆಂಗೆ ದೇವಮಾನವ ಆಗಬೇಕು? ಒಳಿತನ್ನು ಮಾಡುವವರಿಗೆ ಒಳಿತನ್ನು ಮಾಡುವವ ಮಾನವ. ನೀವು ನನಗೆ ಒಳ್ಳೇದು ಮಾಡಿರಿ ಅಂತಂದ್ರೆ ನಾ ಹೊಳ್ಳಿ ನಿಮಗೆ ಒಳ್ಳೇದು ಮಾಡಿದ್ರೆ ಇದು ಮಾನವನ ಒಂದು ಗುಣಲಕ್ಷಣ. ಅವನು ಒಳ್ಳೇದು ಮಾಡಿರ್ತಾನ, ನೀವು ಒಳ್ಳೇದು ಮಾಡಿರ್ತೀರಿ. ಆದ್ರೆ ಸಿದ್ಧಯ್ಯ ಪುರಾಣಿಕರು ಏನು ಹೇಳ್ತಾರ, ಒಳ್ಳೇದು ಮಾಡಿದವರಿಗೆ ಒಳ್ಳೇದು ಮಾಡುವುದು ಬರೀ ಮಾನವನ ಲಕ್ಷಣ. ಆದ್ರೆ ದೇವಮಾನವನ ಲಕ್ಷಣ ಎಂಥದ್ದು ಅಂತಂದ್ರೆ, ನಿನಗೆ ಕೇಡನ್ನ ಬಯಸಿರ್ತಕ್ಕಂಥವನಿಗೂ ಕೂಡ ನೀವು ಒಳ್ಳೆಯದನ್ನ ಬಯಸಿದ್ರೆ ಅವ ದೇವಮಾನವ ಆಗ್ತಾನ. ಯಾರು ನಮ್ಮನ್ನ ಪ್ರೀತಿಸ್ತಾರೋ ನಾವು ಅವರಿಗೆ ಪ್ರೀತಿಯನ್ನು ಕೊಟ್ಟರೆ ಅದು ಮಾನವನ ಸಹಜ ಗುಣ. ಅದ ಅವನನ್ನು ಎಷ್ಟ ದ್ವೇಷ ಮಾಡ್ಲಪ್ಪ, ಅವ ಎಷ್ಟ ನನ್ನ ಮ್ಯಾಗ ಏನೇ ಇಟ್ಟಿದ್ರು ಕೂಡ ನಾನು ಅವನಿಗೆ ಪ್ರೀತಿಯನ್ನ ಕೊಡ್ತೀನಿ ಅನ್ನೋದೇನು ಅಂತಂದ್ರೆ ದೇವಮಾನವನ ಇದು ಒಂದು ಗುಣಲಕ್ಷಣ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮಾನವ ಕೇವಲ ಮಾನವನಾಗಿ ಸಾಯೋದಲ್ಲ, ದೇವಮಾನವನಾಗಿ ಸಾಯಬೇಕು ಅಂತ. ಆ ಮಾನವೀಯತೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನೊಳಗ ಅದ. ಅಬ್ದುಲ್ ಕಲಾಂರ ಹೆಸರು ಕೇಳಿರಲ್ಲ, ನಮ್ಮ ದೇಶದ ರಾಷ್ಟ್ರಪತಿ ಆಗಿ ಹೋಗಿರ್ತಕ್ಕಂಥವನು, ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಅವನು ಯಾರೂ ಕೂಡ ನೀ ಯಾವ ಧರ್ಮದ ಅವತ್ತು ಪ್ರಶ್ನೆ ಮಾಡಲಿಲ್ಲ, ಹಂಗೆ ಬದುಕಿರ್ತಕ್ಕಂಥವನು ಅಬ್ದುಲ್ ಕಲಾಂರು. ಅವರು ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ರಾಷ್ಟ್ರಪತಿ ಹುದ್ದೆ ಸಿಗ್ತದ. ಒಂದು ಫಂಕ್ಷನ್ಗೆ ಅವರನ್ನು ಏನು ಮಾಡ್ತಾರಂತಂದ್ರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೀತಾರೆ. ಆ ಕಾರ್ಯಕ್ರಮ ಯಾವುದು ಇತ್ತು ಅಂತಂದ್ರೆ ಅಂಗವಿಕಲರ ಓಟದ ಸ್ಪರ್ಧೆ, ಅಂದ್ರೆ ಕುಂಟ್ರು ಅಂತ ಕರಿತೀವಿ ನಾವು. ಅಂತ ಅಂಗವಿಕಲರು ಅವ್ರಿಗೂ ಕೂಡ ಓಟದ ಸ್ಪರ್ಧೆಗಳಿರ್ತಾವ. ಆ ಅಂಗವಿಕಲರ ಓಟದ ಸ್ಪರ್ಧೆ ಆ ಕಾರ್ಯಕ್ರಮಕ್ಕೆ ಅಬ್ದುಲ್ ಕಲಾಂ ಏನು ಅಂತಂದ್ರೆ ಒಬ್ಬ ಅತಿಥಿಯಾಗಿ ಹೋಗಿದ್ರು, ಮುಖ್ಯ ಅತಿಥಿಗಳಾಗಿ. ಆ ಅತಿಥಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ 5 ಮಂದಿ ಅಂಗವಿಕಲರು ಓಡ್ತಿದ್ರು, ಟ್ರ್ಯಾಕ್ ಮ್ಯಾಗ ನಿಂತಿದ್ರು. ನೇನು 1 2 3 ಅಣ್ಣಾನ 5 ಮಂದಿ ಓಡಾಕತ್ರು. ಯಾವಾಗ 5 ಮಂದಿ ಓಡಾಕತ್ರು, ಓಡಿ ಇನ್ನೇನು ಗೆರಿ ಮುಟ್ಟಬೇಕು ಅನ್ನೋದ್ರೊಳಗೆ ಏನು ಮಾಡಿದ್ರು, 5 ಮಂದಿಯೊಳಗೆ ಒಬ್ಬ ಏನು ಮಾಡಿದ, ಕಾಲು ಜಾರ್ ಬಿದ್ದುಬಿಟ್ಟ. ಮೊದಲ ಕುಂಟ ಒಂದೇ ಕಾಲ ಮ್ಯಾಗ ಓಡ್ಬೇಕಲ್ಲ, ಕಾಲು ಜಾರ್ ಬಿದ್ದುಬಿಟ್ಟ. ಇವ ಇಲ್ಲಿ ಬಿದ್ದಾನ. ಎಲ್ಲಾರ ಲಕ್ಷ್ಯ ಎಲ್ಲಿರುತ್ತೆ, ಬಿದ್ದವ್ರ ಮ್ಯಾಗ ಇರಂಗಿಲ್ಲ ನಮ್ಮ ಲಕ್ಷ್ಯ. ಮುಂದೆ ಯಾರು ಓಡ್ತಿರ್ತಾರ ಅವ್ರನ್ನ ನೋಡ್ತಿರ್ತೀವಿ. ಆದ್ರೆ ಅಬ್ದುಲ್ ಕಲಾಂ ಅವ್ರನ್ನ ನೋಡ್ತಿದ್ದಿಲ್ಲ. ಅವ್ರು ಏನು ಮಾಡಾಕ್ತಿದ್ರು, ಯಾರು ಬಿದ್ರಲ್ಲ ಬಿದ್ದಿರ್ತಕ್ಕಂಥವ್ರು ನೋಡ್ತಿದ್ರು. ಇವರು 4 ಮಂದಿ ಓಡ್ ಹೊಂಟಾರ, ಓಡೋಗಿ ಇನ್ನೇನು ಗೆರಿ ಮುಟ್ಟಬೇಕು. ಅವ್ರು ಹಿಂದೆ ಹೊಳೆ ನೋಡಿದ್ರು, ಇವ 5ನೇದವ ಅಲ್ಲೇ ಬಿದ್ದಾನ. ಯಾವಾಗ 5ನೇದವ ಅಲ್ಲಿ ಬಿದ್ದಾನೋ, 5ನೇದವ ಬಿದ್ದಾನಪ್ಪ ನಮಗೆ ಚಲೋ ಆಯ್ತು ಅಂತ ಹೋಗಿ ಅವ್ರು ಗೆರಿ ಮುಟ್ಬೋದಾಗಿತ್ತು, ಗೆಲ್ಬೋದಾಗಿತ್ತು. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ನಾವು 4 ಮಂದಿ ಬಂದೀವಲ್ಲ, ನಮ್ಮ ಜೋಡಿ ಇರ್ತಕ್ಕಂಥ 5ನೇದವ ಬಿದ್ದಾನ ಅಂತಂದ್ರೆ ಅವ್ನು ಹಂಗೆ ಬಿಟ್ಟು ಹೋಗ್ಬಾರ್ದು, ಅವನು ಕರ್ಕೊಂಡು ಹೋಗ್ಬೇಕಂತ ಹೊಳ್ಳಿ ಬಂದು 5ನೇದವನು ಎತ್ಕೊಂಡು ಹೋಗಿ 5 ಮಂದಿ ಒಮ್ಮೆ ಗೆರಿ ಮುಟ್ತಾರ. ವಿಚಾರ ಮಾಡಿ, 5 ಮಂದಿ ಒಮ್ಮೆ ಗೆರಿ ಮುಟ್ಟಿದ್ರು. ಅಬ್ದುಲ್ ಕಲಾಂ ಅದನ್ನು ನೋಡಿ ಕಣ್ಣೊಳಗೆ ನೀರು ಬಂದ್ಬಿಟ್ಟು. ಯಾವಾಗ ಅವ್ರ ಕಣ್ಣೊಳಗೆ ನೀರು ಬಂದು ಎಲ್ಲ ಮುಗಿದ ಫಂಕ್ಷನ್ ಮುಗಿದ ಮ್ಯಾಗ ಪತ್ರಕರ್ತರು ಅವರಿಗೆ ಮೈಕ್ ಹಿಡಿದ್ರೆ
ನೋಡ್ರಪ್ಪ, ಇವತ್ತಿನ ಸ್ಪರ್ಧೆ ಏನೈತಲ್ಲ, ನನ್ನ ಜೀವನದೊಳಗೆ ಮರೆಯಲಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಸಂತೋಷದ ಘಟನೆ ಇದ್ರೆ ಅದು ಇವತ್ತಿನ ಘಟನೆ. ಯಾಕಂದ್ರೆ ಅವ್ರು ಕೇವಲ ಅಂಗಾಂಗಗಳು, ಅವರು ಅಂಗವಿಕಲತೆ ಅದಾವ, ಅವರ ಕಾಲಷ್ಟ ಅಂಗವಿಕಲತೆ ಅದಾವ, ಆದ್ರೆ ಅವರ ಮನಸ್ಸು ಪರಿಶುದ್ಧ ಆಗೈತಿ. ಆದ್ರೆ ನಮ್ಮ ಮನಸ್ಸು ಅಂಗವಿಕಲ ಆಗೈತಿ, ನಮಗಿಂತ ಬುದ್ಧಿ ಬರಂಗಿಲ್ಲಲ್ಲ ಅಂತ ಅವ್ರ ಕಣ್ಣಾಗ ನೀರು ಹಾಕ್ತಾರೆ. ಅವರು ಕೇವಲ ಅಂಗವಿಕಲರಲ್ಲ, ಅವರ ಮನಸ್ಸಿನಿಂದ ದೇವರು ದೇವ ಮಾನವರು ಯಾಕೆ ಒಬ್ಬ ಬಿದ್ದಾನಂದ್ರ ಅವನ ಕರ್ಕೊಂಡು ಹೋದ್ರು. ಅದು ದೇವಮಾನವನಾಗ್ತಕ್ಕಂತಹ ಲಕ್ಷಣ, ಮಾನವನಲ್ಲಿ ಬರ್ತಿರ್ತಕ್ಕಂಥ ಒಂದು ಒಳ್ಳೆಯ ಗುಣ, ಅದು ನಮ್ಮಂತಲ್ಲಿ ಇರಬೇಕು ಅಂತ ಅಂದಾಗ ನಾವು ದೇವಮಾನವ ಆಗ್ತೀವಿ. ನಾವು ಹಂಗೆ ಮಾಡಂಗಿಲ್ಲ. ನಮ್ಮ ಜೋಡ 4 ಮಂದಿ ಓಡಾಕತ್ತಾರ ಅಂತಂದ್ರೆ ಅವನು ಓಡಾಕ್ ಬಿಡಂಗಿಲ್ಲ. ಒಬ್ಬ ಮುಂದೆ ಹೊಂಟಾನ ಅಂತಂದ್ರೆ ಯಾವಾಗ ಅವಂಗ ಅಡ್ಡ ಕಾಲು ಹಾಕಿ ಕೆಡಿಲ್ಲ ಅನ್ನೋದ್ರೊಳಗೆ ನಾವು ಬದುಕ್ತಿರ್ತೀವಿ. ನಮಗೆ ಓಡಾಕ್ ಶಕ್ತಿ ಇಲ್ಲಪ್ಪ ಅಂತಂದ್ರೆ ನಿಂದಿರ್ಬೇಕು ಹೊರತು ನಾವು ಹಂಗೆ ಮಾಡಂಗಿಲ್ಲ. ನಾವು ಓಡಂಗಿಲ್ಲ ಅಂದ್ರೆ ಅವ್ಯಾಕೆ ಕೊಡ್ಬೇಕು? ನಾ ಚಲೋ ಬಾಳೆ ಮಾಡ್ಲಿಕ್ಕಂದ್ರೆ ಆಕೆ ಯಾಕೆ ಚಲೋ ಬಾಳೆ ಮಾಡ್ಬೇಕು? ನನಗೆ ಕಷ್ಟ ಬಂದತ್ತಂದ್ರೆ ಅವ್ರಿಗೆ ಸುಖ ಬಂದತ್ತಂದ್ರೆ ಅವಂಗೂ ಕಷ್ಟ ಬರಬೇಕು. ನಮ್ಮ ದೇಶದೊಳಗೆ ಇಂಥವ್ರು ಭಾಳ ಜನ ಏನೋ ಯಾರು ಒಬ್ಬರು ಮ್ಯಾಗ ಹೊಂಟಾರ ಅಂತಂದ್ರೆ ಅವ್ರನ್ನ ಕೈ ಹಿಡಿದು ಎತ್ತುದು ಮಾಡಂಗಿಲ್ಲ, ಮ್ಯಾಗ ಎತ್ತುದು ಮಾಡಂಗಿಲ್ಲ. ಏನು ಮಾಡ್ತಾರ? ಕಾಲು ಹಿಡಿದ ಜಗ್ಗದ. ಅದು ಜಗ್ಗಿದ್ರೆ ನಾವಿಲ್ಲೇ ಮಾನವನಿಗೆ ಕೂಡ, ಆ ಮಾನವನ ಗುಣಕ್ಕೂ ಕೂಡ ನಾವು ಲೇಸಲ್ಲ ಅಂತ ಹೇಳ್ತಾರ. ಇದೊಂದಿಷ್ಟು ಅರಿವಿನ ಜನ್ಮ ಇಟ್ಕೊಂಡು ಬಂದೈತಿ. ಮುಂದೆ ಹೋಗೋವ್ರಿಗ್ಯಾರ ಮುಂದೆ ಹೋಗಾಕ ಬಿಡಪ್ಪ, ನೀ ಇಲ್ಲೇ ಅದೀಯಾ ಇರು. ಇಂಥದ್ದು ನಮ್ಮಂತಲ್ಲಿ ಬರಂಗಿಲ್ಲ. ಏನು ಮಾಡಿವಿ ನಾವು? ಮತ್ತೆ ನೋಡಿದ್ರೆ ಈ 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠ ಅನಿಸ್ಕೊಂಡಿದ್ದ ಜನ್ಮ ನಮ್ದು. ಯಾವುದಕ್ಕೂ ಕೂಡ ಇಷ್ಟು ಶ್ರೇಷ್ಠ ಅನ್ನಲಿಲ್ಲ. ಇಂಥ ಶ್ರೇಷ್ಠ ಜನ್ಮವನ್ನು ನಾವು ಏನು ಮಾಡಾಕತ್ತೀವಿ? ನಮ್ಮ ಕೆಟ್ಟ ಕರ್ಮಗಳಿಂದ ನಾವು ಅದನ್ನು ಕೆಡಿಸ್ಕೊಳಕತ್ತೀವಿ. ಎಷ್ಟೊಂದು ಕೆಟ್ಟ ಕೆಟ್ಟ ಕರ್ಮಗಳನ್ನು ಮಾಡ್ತೀವಿ ನಾವು. ಮತ್ತೆ ಹೇಳಾಕ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮದೊಳಗೆ ಹುಟ್ಟಿರ್ತಕ್ಕಂಥವ್ರು. ಒಂದು ಊರೊಳಗೆ ದೊಡ್ಡ ದೇವಸ್ಥಾನ ರೀ. ದೊಡ್ಡ ದೇವಸ್ಥಾನದೊಳಗೆ ದಿನ ಪೂಜಾರಿ ಪೂಜೆಯನ್ನು ಮಾಡ್ತಿದ್ದ. ಪೂಜೆ ಮಾಡಿ ಹೋಗೋ ಮುಂದೆ ಕೀಲಿ ಹಾಕೊಂಡು ಹೋಗ್ತಿದ್ದ. ದಿನಾಲು ಕೂಡ ಇದೇ ರೀತಿ ಮಾಡ್ತಿದ್ದವ. ಒಂದು ದಿವಸ ಪೂಜಾರಿ ಏನು ಮಾಡಿದ ಅಂತಂದ್ರೆ, ಪೂಜೆ ಮಾಡಿದ, ಮಂಗಳಾರತಿನೂ ಮಾಡಿದ, ಎಲ್ಲ ಮಾಡಿ ದಿನ ಕೀಲಿ ಹಾಕೊಂಡು ಹೋಗ್ತಿದ್ದ. ಅವತ್ತೇನು ಮಾಡಿಬಿಟ್ಟ? ಕೀಲಿ ಹಾಕೋದು ಮರೆತು ಬಿಟ್ಟ. ಯಾವುದೋ 1 ಲಕ್ಷದಾಗ ಹೋಗ್ಬಿಟ್ಟ ಪೂಜಾರಿ ಕೀಲಿ ಹಾಕೋದು ಮರೆತ. ಇವೇನು ಕೀಲಿ ಹಾಕೋದು ಮರೆತು ಹೋಗಿದ್ದನಲ್ಲ, ಮುಂಜಾನೆ ಎದ್ದು ಮತ್ತೆ ಪೂಜೆ ಮಾಡಕ್ಕೆ ಬರ್ಬೇಕಲ್ಲ ಕೀಲಿ ತೆಗಿಯಾಕ. ಆಗ ಮುಂಜಾನೆ ಎದ್ದು ಬಂದು ಕೀಲಿ ತೆಗಿಯಾಕತ್ ಬರ್ತಾನೆ. ಕೀಲಿ ಹಾಕಿದ್ದಿಲ್ಲ. ಒಳಗೆ ಹೋಗಿ ನೋಡ್ತಾನ, ದೇವಸ್ಥಾನದ ಗರ್ಭಗುಡಿ ತುಂಬ ಏನಾಗಿರ್ತಾವ ಅಂತಂದ್ರೆ ಹಂದಿಗಳು ಮಕ್ಕೊಂಡ್ಬಿಟ್ಟಿರ್ತಾವ. ಸಿಟ್ಟು ಬಂದ್ಬಿಡ್ತು ಪೂಜಾರಿಗೆ. ಹಂದಿ ಜಾಗ ಎಲ್ಲಿರ್ಬೇಕು, ಇವು ಬಂದಿದ್ದೆಲ್ಲಿ ದೇವಸ್ಥಾನದೊಳಗೆ ಬಂದು ಮಕ್ಕೊಂಡವಲ್ಲ ಅಂತ ಮೂಲ್ಯಾಗ ಏನೋ ಒಂದು ಕಟ್ಗಿ ಇಟ್ಟಿದ್ದ. ಕಟ್ಗಿ ತಗೊಂಡು ಹಂದಿಗಳಿಗೆ ಓಡ್ಯಾಡಿಸಿ ಹೊಡ್ಯಾಕತ್ತ ದೇವಸ್ಥಾನದ ತುಂಬ. ಯಾವಾಗ ಹಂದಿಗೆ ಹೊಡೆದು ಹೊರಗೆ ಹಾಕಾಕತ್ನೋ, ಹೊರಗೆ ಹಾಕೋ ಮುಂದೆ ಅದ್ರೊಳಗೆ ಒಂದು ಹಂದಿ ಇದ್ರ ನಿತ್ತಂತ ಪೂಜಾರಿಗೆ. ಇದ್ರ ನಿತ್ತ ಹಂದಿ ಮಾತಾಡಕತ್ತಿ ಪೂಜಾರಿನ ಜೋಡಿ. ಏ ಪೂಜಾರಿ, ನೀವು ಹೊಡಿಬೇಡ ನನಗಂತದ. ಯಾರಿಗೆ? ಪೂಜಾರಿಗೆ ಹಂದಿ ಹೇಳ್ತತಿ, ಏ ಪೂಜಾರಿ ನೀವು ಹೊಡಿಬೇಡ ನಮಗೆ, ಯಾಕೆ ಹೊಡಿತಿ ಅಂತಿ. ಪೂಜಾರಿ ಅಂತನ, ಅಲ್ಲ ಶ್ರೇಷ್ಠ ದೇವರ ಗುಡಿ ಇದು, ಎಲ್ಲರೂ ನಮಸ್ಕಾರ ಮಾಡ್ತಕ್ಕಂಥ ಗುಡಿ ಇದು. ಇಂಥ ಗುಡಿಯೊಳಗೆ ಬಂದು ಮಕ್ಕೊಂದಿಯಲ್ಲ, ನಿನ್ನ ಜಾಗ ಎಲ್ಲಿ? ಊರು ಹೊರಗಿರ್ತಕ್ಕಂಥ ಗಟ್ಟರದಾಗ ಇರ್ತಕ್ಕಂಥ ಜಾಗ ನಿಂದು. ಮತ್ತು ಇಂಥ ಗುಡಿಯೊಳಗೆ ಬಂದು ಮಕ್ಕೊಂದ ಹೊಡ್ಯಾಕತ್ರ ಹೊಡಿಬೇಡ ಅಂತೀಯಲ್ಲೋ ಅಂತ ಪೂಜಾರಿ ಅಂದಾಗ ಹೊಳ್ಳಿ ಹಂದಿ ಅವ್ನಿಗೆ ಉತ್ತರ ಕೊಡ್ತದ. ಪೂಜಾರಿ ಇದ್ರೊಳಗೆ ನಂದೇನೂ ತಪ್ಪಿಲ್ಲ, ನಮ್ಮ ಬಳಗ ಏನಾಯ್ತು ಹಂದಿದ ಇದ್ರದ್ದು ಏನೂ ತಪ್ಪಿಲ್ಲ. ನಮಗೆ ಗೊತ್ತೈತಿ ಭಗವಂತ ನಮ್ಮನ್ನ ಊರು ಹೊರಗಿಟ್ಟಾನ, ಊರು ಸ್ವಚ್ಛ ಮಾಡಾಕ, ಊರು ಗಟ್ರ ಸ್ವಚ್ಛ ಮಾಡಾಕ ನಮ್ಮನ್ನ ಹುಟ್ಸ್ಯಾನ. ನಾವು ಗಟ್ರದಾಗ ಇರಬೇಕು, ಗಟ್ರದಾಗ ಮಕ್ಕೋಬೇಕು ಅನ್ನೋದು ನಮಗೆ ಗೊತ್ತೈತಿ. ಆದ್ರೆ ನಾವು ಯಾಕೆ ಇವತ್ತು ದೇವಸ್ಥಾನದೊಳಗೆ ಬಂದು ಮಕ್ಕೊಂದಿವಿ ಅಂತಂದ್ರೆ, ನಮ್ಮ ಗಟ್ರದಾಗ ನಮಗೆ ಜಾಗ ಇಲ್ಲ, ನಿಮ್ಮ ಮಂದಿ ಬಂದು ನಮ್ಮ ಗಟ್ರದಾಗ ಮಕ್ಕೊಂದಾರ, ಅದಕ್ಕೆ ನಾವು ಬಂದು ಇಲ್ಲಿ ಮಕ್ಕೊಂದಿವಿ ಅಂದು ಅವು ಹಂದಿ. ಅರ್ಥ ಆಗತ್ತಲ್ಲ? ಮತ್ತೆ ಈ ಜನ್ಮ ಏನು ಶ್ರೇಷ್ಠ ಜನ್ಮ ಹೇಳ್ಕೊಳತ್ತ. ಎಷ್ಟು ಮಂದಿ ಕೊಡೋದು ಎಷ್ಟೆಷ್ಟು ಗಟ್ಟರದಾಗ ಪಾಪ ಹಂದಿಗಳಿಗೆ ಸಲಕ ಅವ್ರ ಜಾಗ ಕೊಡೋವಿಲ್ಲ. ನಾವು ಹೋಗಿ ಅಲ್ಲಿ ಬೀಳಾಕತ್ತೀವಿ. ಮತ್ತು ಅವು ದೇವಸ್ಥಾನದಾಗೂ ಬರ್ತಾವ, ನಾಳೆ ಮನೆಯೊಳಗೂ ಬರ್ತಾವ. ಅದಕ್ಕೆ ಇಂಥ ಶ್ರೇಷ್ಠ ಜನ್ಮ ಕೊಟ್ಟಲ್ಲಪ್ಪ. ಒಂದಿಷ್ಟು ಕುಡಿಯೋದು ಬಿಡ್ರಿ, ಒಂದಿಷ್ಟು ಸೇದೋದು ಬಿಡ್ರಿ, ಒಂದಿಷ್ಟು ತಿನ್ನೋದು ಬಿಡ್ರಿ. ಎಷ್ಟೆಷ್ಟು ಮಂದಿ ಎಷ್ಟು ತಿಳುವಳಿಕೆ ಇಲ್ಲೇನಪ್ಪ ಅನ್ನೋಂಗ ನಡ್ಕೋತಾರ ಮನುಷ್ಯ. ಅಷ್ಟೇ ಅಲ್ಲ, ಒಂದಿಷ್ಟು ಮಂದಿ ತಿಂತಾರ, ಎಲ್ಲಿ ಬೇಕಾದಲ್ಲಿ ಉಗುಳ್ತಾರ. ಅದಕ್ಕೆ ಮತ್ತು ತಿನ್ನೋಲಾಕ ನೀವು ಹಾಳಾಕಿರ ಹಾಳಾಗ್ರಪ್ಪ, ಬ್ಯಾಡ ಅನ್ನಂಗಿಲ್ಲ. ಇರ್ತಕ್ಕಂಥ ಜಾಗನೂ ಯಾಕೆ ಹಾಳು ಮಾಡ್ತೀರಿ?
ಇಲ್ಲಿ ಕಂಬಕ್ಕೆ ಉಗುಳೋದು, ಅಲ್ಲಿ ಕಂಬಕ್ಕೆ ಉಗುಳೋದು, ಮೂಲೆ ಉಗುಳೋದು. ಕೆಲವೊಂದಿಷ್ಟು ದೇವಸ್ಥಾನಕ್ಕದು ಹೋಗಿಬಿಟ್ರೆ ನೀವು ಭಕ್ತರಾಗಿ ಹೋಗಿರ್ತೀವಿ, ಅಲ್ಲಿ ನಮ್ಮ ಕೆಲಸ ಏನಿರುತ್ತೆ, ನಮಸ್ಕಾರ ಮಾಡಬೇಕು, ಪ್ರಸಾದ ಇದ್ರೆ ಪ್ರಸಾದ ಮಾಡಬೇಕು, ಬರಬೇಕು. ಹಂಗಿಲ್ಲ. ಎಷ್ಟೋ ಮಂದಿ ಏನು ಮಾಡ್ತಾರ ಅಂತಂದ್ರೆ ಅಲ್ಲಿ ಹೋಗಿ ಗುಟ್ಗಾ ತಿನ್ನೋದು, ಅಲ್ಲಿ ಗಾಡಿಗೆ ಉಗುಳೋದು, ಅಲ್ಲಿ ಉಗುಳಬ್ಯಾಡ್ರಿ ಅಂತ ಬರ್ದಿರ್ತಾರೆ ಗಾಡಿ ಮ್ಯಾಗ, ಆ ಉಗುಳೇ ಅದನ್ನು ಓದ್ತಾರ. ಮತ್ತೆ ಎಲ್ಲಿ ಹೋತಪ್ಪ ನಮ್ಮ ಶ್ರೇಷ್ಠತೆ? ಅದಕ್ಕೆ ಒಂದಿಷ್ಟು ಈ ಜನ್ಮ ಭಗವಂತ ಕೊಟ್ಟಾನಂತಂದ್ರೆ ಹಂಗ ಕಳ್ಕೊಳ್ಬಾರ್ದು. ಇದನ್ನ ಒಂದಿಷ್ಟು ಶ್ರೇಷ್ಠತೆಯನ್ನು ಪಡ್ಕೋ, ಒಂದು 4 ಮಂದಿ ಹೌದು ಅನ್ನುವಂಗ ಬದುಕು. ಯಾರ ನಮಗೆ ದ್ವೇಷ ಮಾಡಲಿ, ಯಾರ ನಮಗೆ ಏನೋ ಅನ್ನಲಕ್ಕ, ನಾವು ಹೆಂಗದೀವಿ, ನಾವು ಅವ್ರಿಗೆ ಒಳ್ಳೇದನ್ನೇ ಮಾಡಪ್ಪ ಅಂದ್ರೆ ನೀನು ದೇವ ಮಾನವನಾಗ್ತೀಯ. ಯಾಕೆ ಇವತ್ತು ನಾವು ಶರಣ ಬಸವೇಶ್ವರ ಪುರಾಣವನ್ನ ಕೇಳ್ತೀವಿ ಅಂತಂದ್ರೆ, ಕಳ್ಳ ಕುಂಟ ಅವ್ಗೆ ಹೊಡ್ಯಾಕ ಬಂದ್ರು, ತುಡುಗ್ ಮಾಡಾಕ್ ಬಂದ್ರು, ಅವ್ರಿಗೆಲ್ಲರಿಗೂ ಒಳ್ಳೇದನ್ನ ಬಯಸಿದ್ರು. ಅದಕ್ಕೆ ಅವರು ದೇವ ಮಾನವರಾಗಿ ಶತಶತಮಾನಗಳಿಂದಲೂ ಕೂಡ ಇವತ್ತು ಅವ್ರು ಪುರಾಣ ಹಚ್ಚಿ ನೋಡಾಕತ್ತೀವಿ ಅಂತಂದ್ರೆ, ಕೇಳಾಕತ್ತೀವಿ ಅಂದ್ರೆ ಅವರು ದೇವ ಮಾನವರಾಗಿ ಬದುಕಿರ್ತಕ್ಕಂಥವ್ರು. ಅದಕ್ಕೆ ಅವ್ರ ಪುರಾಣ ನಾವು ಇನ್ನೂವರೆಗೂ ಕೂಡ ಎಂದೂ ಆಗಿ ಹೋದವ್ರು. ಅವರು ಎಲ್ಲರದು ಪುರಾಣ ಹಚ್ಚಾಕ್ ಬರಂಗಿಲ್ಲ. ಈಗ ಇಷ್ಟು ಮಂದಿ ಕೂತಿರಲ್ಲ, ನಿಮ್ಮ ಅಪ್ಪರ ಹೆಸರು ಗೊತ್ತೈತಿ ನಿಮಗೆ? ಹೌದ್ರಿ? ಎಷ್ಟು ಮಂದಿ ಗೊತ್ತೈತಿ ನಿಮ್ಮ ಅಪ್ಪರ ಹೆಸರು? ಎಲ್ಲರಿಗೂ ಗೊತ್ತೈತೆ. ನಿಮ್ಮ ಅಪ್ಪರ ಹೆಸರು ಗೊತ್ತೈತಿ. ಅವ್ರ ಅಪ್ಪರ ಹೆಸರು? ನೀವು ಅವ್ರ ಅಪ್ಪರ ಹೆಸರು? ಅವ್ರ ಅಪ್ಪರ ಹೆಸರು ಗೊತ್ತಿಲ್ಲ. ಅಲ್ಲಿಗೆ ಗೊತ್ತಿಲ್ಲ. ಹೌದಿಲ್ಲ? ಯಾಕೆ ಗೊತ್ತಿಲ್ಲ? ಏನು ಬಿಡ್ರಿ ಹೆಸರು, ಅವ್ರೇನು ಮಾಡ್ಯಾರತ್ ನೆನಪಿಡೋನು ಅಂತೀವಿಲ್ಲ. ಅವ್ರ ಹೆಸರು ನೆನಪಿಡಕ್ಕೆ ಅವ್ರನ್ನ ಏನು ಮಾಡಿ ನೆನಪಿತ್ಕೊಂಡು ಏನು ಮಾಡೋದು? ಅಲ್ಲಂ ಪ್ರಭುರು ಗೊತ್ತದಾರ, ಬಸವಣ್ಣ ಗೊತ್ತದಾನ, ಅಕ್ಕ ಮಹಾದೇವಿ ಗೊತ್ತದಾರ, ಜೇಡರ್ ದಾಸಿಮಯ್ಯ ಗೊತ್ತದಾರ, ಚನ್ನವೀರೇಶಾಚಾರ್ಯ ಗೊತ್ತದಾರ, ವೀರಭದ್ರೇಶ್ವರ ಗೊತ್ತದಾರ. ಯಾಕೆ ಗೊತ್ತದಾರ ಇವರು? ಇವರೇ ನಿಮ್ಮ ಮನೆಯವ್ರ, ನಿಮ್ಮ ಅಜ್ಜಾರ ಅಲ್ಲ. ಹೌದಾ? ನಿಮ್ಮ ಸ್ವಂತ ಮನೆಯೊಳಗಿರ್ತಕ್ಕಂಥ ನಿಮ್ಮ ಸಂಬಂಧ ಇರ್ತಕ್ಕಂಥ ಅಪ್ಪನ ಹೆಸರು ನಮಗೆ ನೆನಪಿಲ್ಲ. ಆದರೂ ಕೂಡ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥವ್ರ ಹೆಸರು ನೆನಪದಾವ ಅಂತಂದ್ರೆ ಯಾಕಪ್ಪ ಅಂತಂದ್ರೆ, ಸಮಾಜದೊಳಗೆ ಯಾರು ದೇವಮಾನವಾಗಿ ಸಮಾಜಕ್ಕೆ ಕೊಡುಗೆ ಕೊಟ್ಟಾರ ಅಂಥವ್ರ ನೆನಪು ಮಾತ್ರ ನಮಗೆ ನೆನಪಿರ್ತಾವ, ಹೊರತು ವ್ಯರ್ಥವಾಗಿರ್ತಕ್ಕಂಥವ್ರ ನೆನಪು ಹೆಸರುಗಳು ನಮಗೆ ನೆನಪಿರಂಗಲ್ಲ. ಅದಕ್ಕೆ ನಮ್ಮ ಹೆಸರು ಕೂಡ ನೆನಪಾಗಬೇಕಾಗಿತ್ತಂದ್ರೆ ಈ ಸಮಾಜದೊಳಗೆ ನಾವು ದೇವಮಾನವರಾಗಿ ಬದುಕಬೇಕು. ಅವ್ರಿಗೆ ನಮಗೆ ಒಳಿತನ ಮಾಡದಿದ್ರು ನಾವು ಅವ್ರಿಗೆ ಒಳಿತನ ಮಾಡಬೇಕು. ಅದಕ್ಕೆ ಹೇಳಿದ್ರು ಒಬ್ಬರ ಕಡೆ, ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವ ಹಾಸೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ಮನೆಗೆ ಹೊಣ್ಣು ಹಾಕೋಣ ಅಂತ. ಎಂಥ ಮಾತ್ರಿ! ನಾವು ದಾರ್ಯಾಗ ನಡ್ಕೊತ ಹೋಗಾಗ ನಮಗೆ ಅವ್ರು ಮುಳ್ಳು ಹಾಕ್ಯಾರಂದ್ರೆ ನಾವು ಅವ್ರಿಗೆ ಮುಳ್ಳು ಹಾಕೋದು ಬೇಡಪ್ಪ, ಏನು ಮಾಡೋಣ? ಹೂ ಹಾಕೋನು. ನಮ್ಮ ಮನೆಗೆ ತಗೊಂಡ ಕಲ್ಲು ಒಗದಾರಂದ್ರೆ ನಾವು 4 ಕಲ್ಲು ಒಗಿನು. ಹೌದಿಲ್ರಿ? ಅವ್ರು ಒಂದೇ ಕಲ್ಲು ಒಗದಾರ, ನಾವು 4 ಕಲ್ಲು ಒಗಿಬೇಕನ? ಏನು ಹೇಳಿದ್ರು ಅವರು? ನಮ್ಮ ಮನೆಗೆ ಕಲ್ಲು ಒಗದ್ರು ನಾವು ಅವ್ರ ಮನೆಗೆ ಹೊಣ್ಣು ತಗೊಂಡು ಹಾಕ್ಬೇಕಂದ್ರೆ ಬಂಗಾರ ಹಾಕಬೇಕು ಅಂತ. ಹಿಂಗೆ ಬದುಕಿದ್ರೆ ನಾವು ದೇವ ಮಾನವರಾಗಲಿಕ್ಕೆ ಸಾಧ್ಯ.